ಅರ್ಜುನನನ್ನು ನೀನು ಸಂಹರಿಸಿ ಬರಬೇಕಾದರೆ ಮಾತೆ ಬ್ರಹ್ಮಶಕ್ತಿಯಿಂದ ಘೋರ ತಪಸ್ಸಿನಿಂದ ಹರನನ್ನೇ ಒಲಿಸಿಕೊಂಡು ಹರನಿಂದ ಪರಶುವನ್ನಾಗಿ ಪಡೆದುಕೊಂಡು ಭಾರ್ಗವನೆನಿಸಿಕೊಂಡ ನೀನು ಭಾರ್ಗವ ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬರಬೇಕು. ಅಂದಾಗ ನಿನ್ನ ಹೆತ್ತ ಜನ್ಮ ಅಂದಿಗೆ ಸಾರ್ಥಕವಾಗುವುದು. ರಾಮ ಅಮ್ಮಯ್ಯ ನೆನಪಿರಲಿ, ಅದೇನು ಏನು ಮಾತೆ? ಯುದ್ಧಕ್ಕೆ ಹೋದ ಮೇಲೆ ಗೆದ್ದು ಬರಬೇಕು ಒಂದು, ಇಲ್ಲವೇ ಅಲ್ಲಿ ಪ್ರಾಣ ತ್ಯಾಗ ಮಾಡಿಕೊಳ್ಳಬೇಕು. ಮಾತೆ ನಿನ್ನ ಆಶೀರ್ವಾದ ಬಂದಿದ್ದರೆ ಎಂತಹ ಕಷ್ಟ ಬಂದರೂ ಅವನನ್ನು ಸಮ್ಮತಿಸಿ ಈ ನಿನ್ನ ಮಗನು ಜಯಶಾಲಿಯಾಗಿ ಬರಬೇಕು. ಅದೇನೋ ನನಗೆ ತಿಳಿಯದು ರಾಮ. ಅದೇನು ಏನು ಮಾತೆ? ತಾಯಿಗೆ ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವ ಪರಶುರಾಮನೆಂದು ಕೀರ್ತಿಯನ್ನು ಪಡೆದು ಬಂದಾಗ ಮಾತ್ರ ನಿನ್ನ ಹೆತ್ತ ತಾಯಿಯ ಮುಖ ನಿನಗೆ ಕಾಣುವುದು. ಇಲ್ಲವಾದರೆ ಇದೇ ನಿನ್ನ ಮುಖ ಕೊನೆ ಎಂದು ತಿಳಿದುಕೊಳ್ಳಬೇಕು. ಕಂಡಿಯ ರಾಮ, ಈ ಹೆತ್ತ ತಾಯಿಗೆ ಹೇಳು ನಿನ್ನ ನೇಮ. ಜನನಿ ನಾನು ಎಷ್ಟು ರೀತಿಯಿಂದ ಹೇಳಿದರು ಬಿಡಲಿಲ್ಲ ನನ್ನ ಮನದ ಯೋಚನೆ. ಹೆತ್ತ ಕರುಳು ಕಂದ ಅಮ್ಮಯ್ಯ ಮಗನೇ, ನೀರಿನಲ್ಲಿ ಮುಳುಗಿದರು ಗುಹೆಯಲ್ಲಿ ಅಡಗಿದರು ಬ್ರಹ್ಮನು ಬರೆದ ಬರಹವನ್ನು ಬದಲಿಸುವುದುಂಟೆ ಮಾತೆ. ಮಗನೇ, ಈ ಭಾರ್ಗವನ ಶಕ್ತಿ ಸಾಮರ್ಥ್ಯ ಅರ್ಥವಾಗದು. ಹೇಗೆ ಹೇಳಿದೆ ರಾಮ? ಮಾತೆ ಮಗನೇ, ಬ್ರಹ್ಮಾಂಡವೇ ಮರೆತು ಭೂಗರ್ಭವೇ ಮೆರೆದು ಶತಕೋಟಿ ಸಿಡಿಲುಗಳಿಗೆ ಎಣ್ಣ ಜಲಕ್ಕೆ ಬಂದ ಪಡೆದಿದರು. ಹೌದು ರಾಮ. ಅಮ್ಮಯ್ಯ ಮಗನೇ, ನಿನ್ನ ಮನದ ಅಭಿಷ್ಟದಂತೆ ಹರನನ್ನು ಒಲಿಸುವುದಕ್ಕೆ ಪೂರಿತ ಗಜ್ಜಲ ಹೋಗುವ ಈ ನಿನ್ನ ಗಂಧವನ್ನು ಆಶೀರ್ವದಿಸಿ ಕಳೆಯಿತು ಜನನಿ ಸೌಖ್ಯ ಪ್ರದಾಯಿನಿ. ತಾಯಿಗೆ ಕೊಟ್ಟ ಮಾತನ್ನು ನಡೆಸು. ನಿನ್ನ ಕೀರ್ತಿ ಹೇಗೆ ಬೆಳೆಯಬೇಕು ಗೊತ್ತೇನು ಕದ? ಏನು ಮಾತೆ? ಕೊಟ್ಟ ಮಾತಿನಂತೆ ನೀನು ಹೋದ ಕಾರ್ಯವು ಜಯವಾಗಲೆಂದು ಜಯದಾರತಿಯನ್ನು ಬೆಳೆದನು. ಪೀಠವನ್ನು ಅಲಂಕರಿಸು ಪುತ್ರ. ವೇದಮೂರ್ತಿ ರುದ್ರಮುನಿ ತಾತನವರಿಗೆ ಒಂದು ಪುಷ್ಪಮಾಲೆ ಮತ್ತು ಈ ನಾಟಕದ ಮ್ಯಾನೇಜರ್ ಆಗಿರ್ತಕ್ಕಂಥ ತಿಮ್ಮಾರೆಡ್ಡಿ ಸಣ್ಣ ಗೌಡ್ರಿಯವರಿಗೆ ಒಂದು ಪುಷ್ಪಮಾಲೆ ಮತ್ತು ಪೂಜ್ಯ ಗುರುಗಳಾಗಿರ್ತಕ್ಕಂಥ ರಾಮಲಿಂಗಯ್ಯ ತಾತನವರು ಕೂಡ ಒಂದು ಪುಷ್ಪಮಾಲೆಯನ್ನು ಪ್ರೇಮಪೂರ್ವಕವಾಗಿ ಅರ್ಪಿಸುತ್ತಾರೆ.